ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಗೋಬೇಕಿತ್ತು. ಅದಕ್ಕೆ ಇವಾಗ ಡಿಮಾರ್ಟ್ಗೆ ಹೊರಟಿದ್ದೀನಿ. ಹೋಗೋಣ ಅಂತ ಹೊರಟೆ, ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೋಗೋಣ ಅಂತ ಇದ್ದೀನಿ. ಇವಾಗ ಡಿಮಾರ್ಟಿಗೆ ಬಂದೆ. ಮೊದಲು ನಾವು ಮಂಡಿಗೆ ಹೋಗಿ ದಿನಸಿ ಐಟಮ್ ಏನೇನು ಬೇಕೋ ಅದನ್ನೆಲ್ಲ ತರ್ತಾಯಿದ್ವಿ. ಆದರೆ ಇವಾಗ ಡಿಮಾರ್ಟ್ ಹತ್ರದಲ್ಲಿದೆಯಲ್ಲ, ಅದಕ್ಕೆ ಡಿಮಾರ್ಟ್ಗೆ ಬರ್ತೀನಿ. ಯಾವಾಗಲೂ ನಾವು 1 ತಿಂಗಳಿಗಾಗುವಷ್ಟು 2 ತಿಂಗಳಿಗಾಗುವಷ್ಟು ರೇಷನ್ ತಂದುಬಿಡ್ತೀವಿ. ಇವತ್ತು ದಿನನಿತ್ಯ ಬಳಸೋವಂಥ ದಿನಸಿಗಳು ಖಾಲಿಯಾಗಿದೆ. ಬರೀ ಅಷ್ಟನ್ನು ಮಾತ್ರ ತರೋದಕ್ಕೆ ಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ತಗೊಳ್ತಾ ಇದ್ದೀನಿ. ಫುಲ್ ಇನ್ನೇನು ರೇಷನ್ ಖಾಲಿಯಾಗುತ್ತೆ ಅನ್ನೋ ಟೈಮಲ್ಲಿ ಇನ್ನೊಂದು ಸಲ ಬಂದು ಮತ್ತೆ ತಗೊಂಡು ಬರ್ತೀನಿ. ಲಾಸ್ಟ್ 2 ತಿಂಗಳಿಗೆ ಮುಂಚೆ ರೇಷನ್ ತಗೊಂಡೋಗಿ ಬಂದಿದ್ದೆ. ಇವತ್ತು ತಗೊಳ್ತಾ ಇರೋ ದಿನಸಿನ ಲಾಸ್ಟ್ ಟೈಮು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೆ. ಹಂಗಾಗಿ ಈ ಸಲ ಬೇಗ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಲಾಸ್ಟ್ ಟೈಮು ವೀಕೆಂಡಲ್ಲಿ ಬಂದುಬಿಟ್ಟಿದ್ದೆ. ಜನ ಅಂದ್ರೆ ಜನ. ಈ ಸಲ ನೋಡಿ ಅಷ್ಟೊಂದು ಜನನೇ ಇಲ್ಲ. ಆರಾಮಾಗಿ ಏನು ಬೇಕೋ ಅದು ತಗೋಬೋದು. ಲಾಸ್ಟ್ ಟೈಮ್ ಡಿಮಾರ್ಟಿಂದ ರೇಷನ್ ತಗೊಂಬರೋವಾಗ ಜೋರಾಗಿ ಮಳೆ ಬರ್ತಾಯಿತ್ತು. ಈ ಸರಿ ಡಿಮಾರ್ಟಿಗೆ ಬರೋವಾಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾಯಿತ್ತು. ಇವಾಗ ಮನೆಗೆ ವಾಪಸ್ ಹೋಗೋವಾಗ ಮಳೆ ಬರುತ್ತೋ ಏನೋ ನೋಡಬೇಕು. ಯಾವಾಗಲೂ ನಾವು ಡಿಮಾರ್ಟಲ್ಲಿ ರೇಷನ್ ತಗೊಂಡಾಗ ಮೆಟ್ರೋದಲ್ಲಿ ಬಂದುಬಿಡ್ತಾಯಿದ್ವಿ. ಡಿಮಾರ್ಟಿಂದ ಸ್ವಲ್ಪ ದೂರ ಮೆಟ್ರೋವರೆಗೂ ನಡಿಬೇಕು. ಸ್ವಲ್ಪ ದೂರ ನಡಿಬೇಕಾಗಿರೋದ್ರಿಂದ ಮಳೆ ಬಂದರೆ ಕಷ್ಟ ಆಗುತ್ತೆ. ಅಕಸ್ಮಾತ್ ಮಳೆ ಬಂದರೆ ಮನೇಲಿರೋರ್ನ ಯಾರನ್ನಾರು ಕರಿಬೇಕು. ಶಾಪಿಂಗ್ ಎಲ್ಲ ಮುಗೀತು. ಈಗ ಜಸ್ಟ್ ಮನೆಗೆ ಬಂದೆ. 12:30 12:45 ನಾನು ಹೋಗಿದ್ದು. ಇವಾಗ ನೋಡಿದ್ರೆ ಅಲ್ಲೇ 3:30 3:45 ಆಗೋಗಿದೆ. ಶನಿವಾರ ಭಾನುವಾರ ಆದರೆ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಹೋಗಿದ್ದೆ. ಸೋಮವಾರದಿಂದ ಶುಕ್ರವಾರದವರೆಗೂ ಸಂಜೆ ಹೊತ್ತು ತುಂಬ ರಶ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊಂದೇನು ಜನ ಇರಲಿಲ್ಲ, ಆದ್ರೂ ಕೂಡ ಸ್ವಲ್ಪ ಬರೋದು ಲೇಟ್ ಆಗೋಯಿತು. ಇಷ್ಟೊಂದು ಟೈಮ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅಡುಗೆ ಮಾಡೋಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ನನಗೆ. ಬೆಳಗ್ಗೆ ತಿಂಡಿ ಮಾಡೋಗಿದ್ದು ಅಷ್ಟೇ. ಈಗ ಏನಾದರೂ ಮಾಡಬೇಕು. ಅದಕ್ಕೆ ಈಗ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾರು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಹುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ತುಂಬ ವೆಹಿಕಲ್ ಓಡಾಡ್ತಿರುತ್ತೆ. ಹಂಗಾಗಿ ತುಂಬ ಸೌಂಡ್ ಬರುತ್ತೆ. ಹಾಗಾಗಿ ನಾವು ವಿಡಿಯೋ ಮಾಡಬೇಕಾದ್ರೆ ತುಂಬ ಸೌಂಡು ನಿಮಗೆ ಕೇಳಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ಎದುರುಗಡೆ ಬೇರೆ ಪಾರ್ಕ್ ಇದೆ. ಪಕ್ಷಿಗಳ ಸೌಂಡು ಕೂಡ ಆವಾಗ ನಿಮಗೆ ಕೇಳಿಸ್ತಿರುತ್ತೆ. ಅಡುಗೆ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಎಲ್ಲೇ ವಿಡಿಯೋ ಮಾಡೋಕ್ಕೋದು ಸೌಂಡ್ ಬಂದೇ ಬರುತ್ತೆ. ಹಾಗಾಗಿ ನಾನೇನು ಮಾಡೋಕ್ಕಾಗಲ್ಲ. ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಿತ್ತು. ಈಗ ನೋಡಿ ಮಳೆನೇ ಇಲ್ಲ. ಆಚೆ ತುಂಬ ಬಿಸಿಲಿದೆ. ಮಳೆಯಲ್ಲಿ ಹೆಂಗಪ್ಪ ಹೋಗೋದು ಅಂದ್ಕೊಂಡಿದ್ದೆ. ಬಿಸಿಲು ಬಂದಿದೆ. ತುಂಬ ಒಂದು ಖುಷಿ ಆಗ್ತಾಯಿದೆ. ಆಚೆ ವಾತಾವರಣವೂ ಅಷ್ಟೇ ಚೆನ್ನಾಗಿದೆ. ಇವತ್ತು ನೋಡಿ ಆಚೆ ವಾತಾವರಣ ಎಷ್ಟು ಚೆನ್ನಾಗಿದೆ. ಬಿಸಿಲು ಬಂದುಬಿಟ್ಟಿದೆ. ಮಳೆ ಇಲ್ದಿದ್ದರಿಂದ ನಾನೇ ಎಲ್ಲ ರೇಷನ್ ತಗೊಂಡು ಬಂದುಬಿಟ್ಟೆ. ಇವತ್ತು ಆಚೆ ನೋಡೋಕ್ಕೆ ಖುಷಿ ಆಗುತ್ತೆ. ಬಿಸಿಲಿದೆ, ಆದರೆ ಅಷ್ಟೊಂದು ಬಿಸಿಲೇನಿಲ್ಲ. ಸ್ವಲ್ಪ ಬಿಸಿಲಿದೆ, ತಂಪಾಗಿ ಗಾಳಿ ಬೀಸ್ತಾ ಇದೆ. ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ 2ರಿಂದ 3 ದಿವಸ ಮಳೆ ಬರ್ತಾಯಿತ್ತು. ಇವತ್ತು ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಬಂತು. ಆದರೆ ಈಗ ನೋಡಿ ಮಳೆನೇ ಇಲ್ಲ. ತುಂಬ ದಿವಸ ಆಯಿತು ನಮ್ಮ ಮನೆ ಟೆರೆಸ್ ಮೇಲೆ ಹೋಗಿ. ಇವತ್ತು ಸಂಜೆ ಮಳೆ ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಬರ್ತೀನಿ. ನೋಡಿ ಓಟ್ಸ್ ಒಳಗೆಲ್ಲ ಇರುವೆ ತುಂಬ ಸೇರ್ಕೊಂಡ್ಬಿಟ್ಟಿತ್ತು. ಈಗ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇರುವೆಗಳೆಲ್ಲ ಮತ್ತೆ ಬಂದಿದೆ. ಎಲ್ಲ ಕೆಂಪಿರುವೆಗಳು. ಏನಿಟ್ಟರೂ ಬಿಡಲ್ಲ, ಬೆಲ್ಲ ಇಟ್ಟರೂ ಬಿಡಲ್ಲ. ನೋಡಿ ಮ್ಯಾಗಿ ಒಳಗೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಇರುವೆಗಳು. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಇರುವೆಗಳು ಹೊರದಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ, ಹೋಗುತ್ತೆ ಅಂತ ಎಲ್ಲ ಇರುವೆಗಳು. ಕಡಲೆಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಬೇಯಿಸ್ಕೊಂಡು ಇಟ್ಟಿರೋದನ್ನ ಬೇರೆ ಪಾತ್ರೆಗೆ ಹಾಕ್ತೀನಿ. ಬೇರೆ ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಇಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಅದ್ರ ಜೊತೆ ಕಾಯಿ ತುರಿನ ಕೂಡ ಹಾಕ್ತೀನಿ. ಸಾಂಬಾರು ಮಾಡಿದ್ದಾಗಿದೆ. ದೊಡ್ಡ ಟೆನ್ಷನ್ನೇ ರಿಲೀಫ್ ಆಯಿತು. ಕರಿಬೇವು ಬಿಡಿಸ್ಕೊತಾ ಇದ್ದೀನಿ.
ಇವಾಗ ಇನ್ನೇನು 6 ಗಂಟೆ ಆಗಿಬಿಡುತ್ತೆ. ಇವಾಗ ಕಸ ಗುಡಿಸ್ಬಿಡ್ತೀನಿ ಅಷ್ಟರೊಳಗೆ. ಡಿಮಾರ್ಟ್ಗೆ ಹೋಗ್ಬೇಕಿತ್ತಲ್ಲ ಬೆಳಿಗ್ಗೆನೆ, ಹಂಗಾಗಿ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ನಾನು ಇವಾಗ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕೆಲವೊಂದು ವಸ್ತು ಎಲ್ಲ ಎಲ್ಲಂದರಲ್ಲೇ ಬಿದ್ದಿತ್ತು, ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಈಗ ಕಸ ಗುಡಿಸ್ತಾ ಇದ್ದೀನಿ. ನನಗೆ ಮನೆ ಯಾವಾಗಲೂ ನೀಟಾಗಿರಬೇಕು. ಸ್ವಲ್ಪ ಗಲೀಜು ಅನಿಸಿರು ನನಗಿಷ್ಟ ಆಗಲ್ಲ. ಯಾವಾಗಲೂ ಅವಾಗಿಂದ ಅವಾಗೆ ಕ್ಲೀನ್ ಮಾಡಿಬಿಡ್ತೀನಿ. ಕೆಲವೊಂದು ಸಲ ಆಗಲ್ಲ. ಅವತ್ತೇ ಏನಾದರೂ ಟೈಮ್ ಸಿಕ್ಕಲಿಲ್ಲ ಅಂದರೆ ನೆಕ್ಸ್ಟ್ ದಿನ ಕ್ಲೀನ್ ಮಾಡ್ತೀನಿ. ಈಗ ಅಡುಗೆ ಎಲ್ಲ ಮುಗೀತು. ಅಡುಗೆ ಎಲ್ಲ ಮುಗಿಸೋದ್ರೊಳಗೆ ಸಂಜೆನೇ ಆಗೋಯ್ತು ನೋಡಿ. ನಾನಿನ್ನೇನು ಇವಾಗ ರಾತ್ರಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಈಗ ಮಾಡಿರೋದೇ ಇದೆ, ಹಾಗಾಗಿ ಮಾಡೋಕ್ಕೆ ಹೋಗಲ್ಲ. ಸಾರಿಗೆ ಟೊಮೆಟೊ ಹಾಕಬೇಕಿತ್ತು. ನಾನು ಯಾವಾಗಲೂ ಟೊಮೆಟೊನೇ ಹಾಕ್ತಾಯಿದ್ದು, ಆದರೆ ರೇಟ್ ನೋಡಿದರೆ ತುಂಬಾ ಜಾಸ್ತಿ ಆಗೋಗಿದೆ. ಹಾಗಾಗಿ ನಾನು ಹುಣಸೆಹಣ್ಣೆ ಹಾಕ್ಬಿಟ್ಟಿದ್ದೀನಿ. ಟೊಮೆಟೊ ಬೆಲೆನೂ ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಂಗೆ ಹಾಲು ಮೊಸರು 3 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಲು ಮೊಸರು ಟೊಮೆಟೊ ಇದೆಲ್ಲ ದಿನ ಯೂಸ್ ಮಾಡೋ ಅಂಥದ್ದು. ಇದ್ರ ಬೆಲೆನೇ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಕೆಲಸ ಎಲ್ಲ ಮುಗ್ದಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಚೆ ಕಡೆ ಓಡಾಡ್ಕೊಂಬರೋಣ ಅಂತ ಇದ್ದೀನಿ. ಗ್ಯಾರಂಟಿ ಇಲ್ಲ, ಆದರೆ ನೋಡೋಣ. ಆದರೆ ಓಡಾಡ್ಕೊಂಬರ್ತೀನಿ. ಮಳೆ ಬಂದರೆ ಹೋಗೋಕ್ಕಾಗಲ್ಲ. ಮಳೆ ಬರಲಿಲ್ಲ ಅಂದರೆ ಆಚೆ ಕಡೆ ಓಡಾಡ್ಕೊಂಬರ್ತೀನಿ. ಪಾರ್ಕಿಗೆ ವಾಕಿಂಗ್ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಕು 9 ಗಂಟೆ ಒಳಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟರೊಳಗೆ ಏನಾದರೂ ಮಳೆ ಬರಲಿಲ್ಲ ಅಂದರೆ ಪಾರ್ಕಿಗೆ ಹೋಗಿ ಬರ್ತೀನಿ. ಫಸ್ಟು ಬಟ್ಟೆ ಒಗಿಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಡಿಮಾರ್ಟ್ಗೆ ಹೋದ್ನಲ್ಲ, ತುಂಬ ಲೇಟ್ ಆಗೋಯ್ತು. ಅಲ್ಲಿಂದ ಬಂದು ಫಸ್ಟ್ ಅಡುಗೆ ಮಾಡೋಣ ಅಂತ ಮಾಡಿದೆ. ಹಂಗಾಗಿ ಬಟ್ಟೆ ಒಗೆಯೋಕ್ಕೆ ಟೈಮ್ ಸಿಕ್ಕಿಲ್ಲ. ಇಲ್ಲೇ ಸಂಜೆ ಆಗೋಯ್ತು. ಹಂಗಾಗಿ ಈಗ ಬಟ್ಟೆ ಒಗೆಯೋಕ್ಕೆ ಹೋಗಲ್ಲ ನಾನು. ಇನ್ನು ಬೆಳಗ್ಗೆನೇ ಒಗೆಯೋದು ನಾನು ದಿನ ಮಧ್ಯಾಹ್ನದ ಹೊತ್ತು ಮಲಗೋ ಬದಲು ದಿನ 1 ಪೇಜ್ ಬುಕ್ ಓದ್ತಾ ಇದ್ದೆ. ಇವತ್ತು ಅದಕ್ಕೂ ಟೈಮ್ ಸಿಕ್ಕಿಲ್ಲ. ಡಿಮಾರ್ಟ್ಗೆ ಹೋಗಿ ಬರೋದ್ರೊಳಗೆ ಲೇಟ್ ಆಗೋಯ್ತು. ಹಾಗಾಗಿ ನೋಡೋಣ, ವಾಕಿಂಗ್ ಹೋಗಿ ಬಂದಮೇಲೆ ಬುಕ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೆನ್ನೆನೇ ಅಂದ್ಕೊಂಡಿದ್ದೆ ಡಿಮಾರ್ಟ್ಗೆ ಹೋಗಬೇಕು ಅಂತ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದೆ ಇವತ್ತು. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಗುಡಿಸಿ ಬಾಗಿಲು ನೀರು ಹಾಕಿ ಆಮೇಲೆ ಬಂದು ಹಾಲು ಕಾಯಿಸಿ, ನಮ್ಮ ಮನೆಯವ್ರು ಹಾಲು ತಂದರು. ಹಾಲು ಕಾಯಿಸಿ ಅವರಿಗೆಲ್ಲ ಕಾಫಿ ಮಾಡಿಕೊಟ್ಟೆ. ಕಾಫಿ ಮಾಡಿಕೊಟ್ಟು ನಾನು ಕುಡಿದು ನಾನು ಸ್ನಾನಕ್ಕೆ ಹೊರಟೆ. ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಮಾಡಿದೆ. ರೊಟ್ಟಿ ಮಾಡಿದೆ ಇವತ್ತು. ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದೆ, ಶೇಂಗಾ ಚಟ್ನಿ. ಅದನ್ನು ಮಾಡಿ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಆಮೇಲೆ ನಾನು ನನ್ನ ಮಗಳು ಡಿಮಾರ್ಟ್ಗೆ ಹೋಗಿ ಎಲ್ಲ ಸಾಮಾನು ತಂದ್ವಿ. ಅಂದ್ಕೊಂಡ್ವಿ ಬೇಗ ಬರ್ಬೋದು ಅಂತ, ಆದರೂ ಬೇಗ ಬರೋಕ್ಕೆ ಆಗಿಲ್ಲ. ಅದು ಅಷ್ಟೊಂದೇನು ರಶ್ ಏನು ಇರಲಿಲ್ಲ. ಅದೇನೋ ಹಂಗೂ ಟೈಮ್ ಆಗೇ ಹೋಯಿತು. ಡಿಮಾರ್ಟಿಂದ ತಂದು ಸಾಮಾನು ಎಲ್ಲ ಜೋಡಿಸಿಟ್ಟು ಅಡುಗೆ ಮಾಡೋದ್ರೊಳಗೆ ಸಂಜೆನೇ ಆಗೋಯ್ತು. ಇವಾಗ ಪಾತ್ರೆ ತೊಳೆದೊಂದಿದೆ ಬಾಕಿ, ಅದನ್ನು ತೊಳೆದು ಮುಗಿಸ್ಬಿಟ್ರೆ ಕೆಲಸ ಎಲ್ಲ ಮುಗಿದೋಯ್ತು. ಪಾತ್ರೆಗಳು ಅಷ್ಟೇ ಎಲ್ಲ ಅಲ್ಲಲ್ಲೇ ಬಿಟ್ಟೋಗ್ಬಿಟ್ಟಿದ್ದೆ. ಡಿಮಾರ್ಟಿಗೆ ಹೋಗುವಾಗ ತಿಂಡಿ ತಿಂದಿದ್ದು, ಕಾಫಿ ಕುಡಿದಿದ್ದು ಎಲ್ಲ ಅಲ್ಲಲ್ಲೇ ಇತ್ತು. ಹಂಗಾಗಿ ಪಾತ್ರೆಗಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು 10 ನಿಮಿಷ ಅಷ್ಟೇ, ಬೇಗ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಡ್ತೀನಿ. ಪಾತ್ರೆ ತೊಳೆಯೋದು ಒಂದೇ ಕೆಲಸ ಇದ್ದಿದ್ದು. ಇದಾದಮೇಲೆ ಇನ್ನೇನು ಕೆಲಸ ಇಲ್ಲ ಅಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.